ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ 2028ಕ್ಕೆ ಅಧಿಕಾರಕ್ಕೆ ತರಲಿ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಹಾಸನ ನಗರದ ಹಾಸನಾಂಬ ದೇವಸ್ಥಾನದ ಮುಂದೆ 108 ಇಡಿಗಾಯಿ ಹೊಡೆದು ಶುಭ ಕೋರಿದರು. ಈ ವೇಳೆ ನೂರಾರು ಜನರು ಸ್ಥಳದಲ್ಲಿ ಜಮಾಯಿಸಿ ಟಿವಿ ಪರದೆಯ ಮೇಲೆ ಡಿಕೆ ಶಿವಕುಮಾರ್ ಹಾಗೂ ಕೆಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದನ್ನು ವೀಕ್ಷಿಸಿದ ಸಂದರ್ಭದಲ್ಲಿ ಮಹಡಿ ಪಟಾಕಿ ಸಿಡಿಸುವುದರ ಮೂಲಕ ಸಿಹಿ ವಿತರಿಸಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಶ್ರೇಯಸ್ ಎಂ ಪಟೇಲ್, ಶಿವಲಿಂಗೇಗೌಡರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯಘೋಷ ಮೊಳಗಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಶರ್ಮಾಜಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದ 25ನೇ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 40 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸ ಅವರಿಗಿದೆ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ, ಶಾಸಕರಾಗಿ, ವಿವಿಧ ಹಂತಗಳ ಪದಾಧಿಕಾರಿಯಾಗಿ 40 ವರ್ಷ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ಹೈಕಮಾಂಡ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು ಅಂತ ಹೇಳಿ ಸಿಎಂ ಸ್ಥಾನ ಕೊಟ್ಟಿದೆ. ಹಾಗಾಗಿ ನಮ್ಮ ಡಿಕೆ ಶಿವಕುಮಾರ್ ಅವರ ಮುಂದಿನ ರಾಜ್ಯಭಾರ ರಾಮರಾಜ್ಯವಾಗಲಿ. ಅವರು ಏನೇನು ಕನಸು ಕಂಡಿದ್ದಾರೆಯೋ ಆ ಕನಸುಗಳೆಲ್ಲ ನನಸಾಗಲಿ. ಎಲ್ಲಾ ಕರ್ನಾಟಕದ ಜನತೆ ಅವರ ಹಿಂದಿದ್ದೀವಿ. ಅವರ ಪರವಾಗಿ ನಾವೆಲ್ಲ ಇಂದು ಹಾಸನಾಂಬೆಯಲ್ಲಿ ಪೂಜೆಯನ್ನ ಮಾಡಿ 108 ಈಡುಗಾಯಿ ಹೊಡೆದು ಅವರ ರಾಜಕೀಯ ಜೀವನ ಶುಭವಾಗಲಿ ಎಂದು ಶುಭ ಹಾರೈಸಿದ್ದೇವೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯದ 25ನೇ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 40 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸ ಅವರಿಗಿದೆ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ, ಶಾಸಕರಾಗಿ, ವಿವಿಧ ಹಂತಗಳ ಪದಾಧಿಕಾರಿಯಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು 40 ವರ್ಷ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ಇವತ್ತು ಹೈಕಮಾಂಡ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು ಇವರು ಅಂತ ಹೇಳಿ ಇವತ್ತು ಕೊಟ್ಟಿದೆ. ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜ್ಯಭಾರ ರಾಮರಾಜ್ಯವಾಗಲಿ. ಅವರು ಏನೇನು ಕನಸು ಕಂಡಿದ್ದಾರೆ, ಈ ಕರ್ನಾಟಕ ರಾಜ್ಯವನ್ನು ಅತ್ಯಂತ ಇಡೀ ದೇಶದಲ್ಲೇ ಒಂದು ಆಧುನಿಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಅವರ ಕನಸುಗಳಿಗೆ ಎಲ್ಲ ಕರ್ನಾಟಕದ ಜನತೆ ಅವರ ಹಿಂದಿದ್ದೀವಿ. ಅವರ ಪರವಾಗಿ ನಾವೆಲ್ಲ ಇವತ್ತು ಶ್ರೀ ಕ್ಷೇತ್ರ ಹಾಸನಾಂಬೆಯಲ್ಲಿ ಪೂಜೆಯನ್ನು ಮಾಡಿ 101 ಇಡಿಗಾಯಿಯನ್ನು ಹೊಡೆದು ಅವರಿಗೆ ಮುಂದಿನ 108 ರಾಜಕೀಯ ಜೀವನ. ಈ ದಿವಸ ಮರೆಯಲಾಗದ ದಿವಸ. ನಮ್ಮ ಸಂಭ್ರಮಕ್ಕೆ ಕೊನೆಯೇ ಇಲ್ಲ. ಸನ್ಮಾನ್ಯ ಶ್ರೀ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇತ್ತು, ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಅವರ ಬಹುದಿನದ ಕನಸು ಇವತ್ತು ನೆರವೇರಿದೆ. ಅವ್ರ ಕನಸು ಅಂತ ಹೆಚ್ಚಕ್ಕಿಂತ ಕಾರ್ಯಕರ್ತರ ಕನಸು ಇವತ್ತು ನೆರವೇರಿದೆ. ಇದೇ ನಾವು ಮೇ ತಿಂಗಳು 15ನೇ ತಾರೀಕು ಹುಟ್ಟಿದ ಹಬ್ಬದ ದಿವಸ ತಾಯಿ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿಯಲ್ಲಿ ಪೂಜೆಯನ್ನು ಇಲ್ಲೇ ಕೇಕ್ ಕಟ್ ಮಾಡೋದ್ರ ಮೂಲಕ ಬೇಡ್ಕೊಂಡಿದ್ವಿ. ಅವರು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗೋಂಥ ಆಶೀರ್ವಾದ ನೀಡಲಿ. ಮುಂದಿನ ಹಾಸನಾಂಬ ಉತ್ಸವಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಬರೋವಂಥ ಅವಕಾಶ ತಾಯಿ ಲಭಿಸಲಿ ಅಂತ ಕೇಳ್ಕೊಂಡಿದ್ದು ಆ ಆಸೆ ನೆರವೇರಿದೆ. ಜೊತೆಗೆ ಅವರಿಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ ಅವರ ಸಂಸಾರಕ್ಕೆಲ್ಲ ನೀಡಲಿ. ಹಾಗೂ ದೇಶವೇ ಮೆಚ್ಚುವಂಥ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿ ಅಂತ ತಾಯಿ ಹಾಸನಾಂಬೆಯಲ್ಲಿ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಡಿಕೆಶಿ ಅಭಿಮಾನಿಗಳು ಸೇರಿದಂತೆ ಇತರರು ಭಾಗವಹಿಸಿದರು.